ಏನು ತಿಳಿದ್ರಿ? ದೇವರ ಜ್ಞಾನ ತಿಳ್ಕೊಂಡ್ರಿ, ಅದರಿಂದ ದರ್ಶನ ಪೂವಮನಾಣಂ ಚದುಮರ್ತಾನಮನ ದೋಣಿಯು ಅದ್ಧ ಜೋಗಂ ಧರ್ಮ ಕೇವಲಿ ಯಾಹೇ ಜೋಗಂ ತೂತೆ ದೋಹಿವಿ. ದರ್ಶನ ಮತ್ತು ಜ್ಞಾನದ ಉತ್ಪತ್ತಿ ನಿಯಮ. ಅಲ್ಪ ಜ್ಞಾನಿಗಳಿಗೆ ದರ್ಶನ ಪೂರ್ವಕ ಜ್ಞಾನ ಆಗುತ್ತದೆ. ಆಮೇಲೆ ದರ್ಶನ ಉಪಯೋಗ ಮತ್ತು ಜ್ಞಾನೋಪಯೋಗದ ಎರಡು ಉಪಯೋಗದ. ಎಷ್ಟು ಉಪಯೋಗದವು? ಎರಡು. ನೀವು ಮೊದಲು ನೋಡ್ತಿರಿಲ್ಲ, ಮೊದಲು ನಿಮ್ಗೆ ಆಗೋದು ಯಾವುದು? ದರ್ಶನ. ಆಮೇಲೆ ಆಗೋದೇನು? ತಡಿ ಹೇಳಿ ನೋಡ್ತೀನಿ, ಹೆಂಗೆ ಮಾಡ್ತೀನಿ. ಈಗ ನೋಡಿಲ್ಲ ಬಿಟ್ಟಿಲ್ಲ, ಇದು ನೋಡೋದಾಯ್ತು. ಹಂಗೆ ನೋಡಿ ಅಂತ ಅರ್ಥೋದು ನೋಡೋದು. ಇದಕ್ಕೆ ಮೊದಲು ನೋಡೋದು, ಆಮೇಲೆ ತಿಳಿಯೋದು. ಮೊದಲು ದರ್ಶನ, ಆಮೇಲೆ ತಿಳಿಯೋದು. ಎಷ್ಟು ಜ್ಞಾನ ಅದ ನಿಮ್ಗೆ? ಎರಡು. ಅಲ್ಪ ಜ್ಞಾನಿಗಳು. ನೀವೆಲ್ಲರೂ ಅಲ್ಪ ಜ್ಞಾನಿ ಅದಿರೋ ಏನು ಕೇವಲ ಜ್ಞಾನಿ ಅದಿರೋ? ಅಲ್ಪ ಜ್ಞಾನಿ, ಮಹಾಜ್ಞಾನಿ ಅಲ್ಲ. ಅಲ್ಲ, ನೀವೆಲ್ಲರೂ ಮೈಸೂರವರು ಅದಲ್ಲ. ಆದರೆ ಮತಿ ಜ್ಞಾನ ಸುಪ್ತ ಜ್ಞಾನದಿಂದ ಜ್ಞಾನಿ ಅದೇವಿ. ಕೇವಲ ಜ್ಞಾನದಿಂದ ಅಪೇಕ್ಷದಿಂದ ಅಲ್ಪ ಜ್ಞಾನಿ ಅದೇವಿ. ಅದನ್ನಿಲ್ಲ. ಜ್ಞಾನೋಪಯೋಗದ ಎರಡದ. ಚದುಮತ್ತ ಅಂದ್ರೆ ಏನು? ಅಲ್ಪ ಜ್ಞಾನಿ. ಚದುಮತ್ತ ಅಂದ್ರೆ ಏನು? ಅಜ್ಞಾನಿ. ದರ್ಶನ ಪೂರ್ವಂ ದರ್ಶನ ಪೂರ್ವಕ ನಾನಂ ಜ್ಞಾನವು ಜನ್ಮ ಏಕೆಂದರೆ ಧ್ವನಿ ಎರಡು ಉಪಯೋಗ ಉಪಯೋಗಮಯ ಜೀವಗಂ ಒಟ್ಟಿಗೆ ನ ಆಗೋದಿಲ್ಲ ತು ಆದರೆ ಕೇವಲ ನಾಳೆ ಕೇವಲಿ ಜಾಲಿಗೆ ಛೇ ಅವು ದೋಣಿವಿ ಎರಡು ಜೂಗಂ ಒಟ್ಟಿಗೆ ಆಗುತ್ತವೆ. ಇಲ್ಲಿ ಚದ್ಮಸ್ತದೆ. ನಾವೆಲ್ಲ ನಮಗೆ ಮೊದಲು ಏನು ಮಾಡಬೇಕು? ನೋಡಬೇಕು, ಆಮೇಲೆ ತಿಳಿಬೇಕು. ನಮಗೂ ಜ್ಞಾನ. ತೀರ್ಥಂಕರಿಗೆ ಒಟ್ಟಿಗೆ ಆಗ್ತತಿ. ನಮ್ಮ ಕ್ರಮಬದ್ಧ ಜ್ಞಾನ ಐತಿ. ನೋಡೋದು ತಿಳಿಯೋದು. ಮೊದಲು ನೋಡ್ತೀವಿ, ಆಮೇಲೆ ತಿಳ್ಕೊತೀವಿ, ಅವಲೋಕನ ಮಾಡ್ತೀವಿ, ಸಂಶೋಧನೆ ಮಾಡ್ತೀವಿ. ತೀರ್ಥಂಕರ ಹಂಗಿಲ್ಲ. ಕವನ ಮುಚ್ಕೊಂಡು ಕುಂತರು ಎರಡು ಒಮ್ಮಿಕೆ ಕಾಣ್ತಾವ. ಈಗ ಪತ್ತು ಜ್ಞಾನ ಅಂತಾರೆ ಅವ್ರಿಗೆ. ದರ್ಶನ ಉಪಯೋಗ, ಜ್ಞಾನೋಪಯೋಗ. ಯಾರಿಗೆ? ತೀರ್ಥಂಕರಿಗೆ ಚದ್ಮಸ್ತ ಇಲ್ಲ. ಅವರು ಚದ್ಮಸ್ತ ಜ್ಞಾನ ಇಲ್ಲ ಅವ್ರಿಗೆ. ಚದ್ಮಸ್ತ ಜ್ಞಾನ ಯಾರಿಗೈತಿ? ನಮಗೆ ಇಂದ್ರಿಯ ಜ್ಞಾನಿಗಳಿಗೆ ಐತಿ. ಇಂದ್ರಿಯ ಜ್ಞಾನಿಗಳು ನಾವೆಲ್ಲರೂ. ಅದನ್ನಿಲ್ಲ ಇಂದ್ರಿಯ ಜ್ಞಾನಿಗಳು ಕಿಟಕಿ ಜ್ಞಾನಿ ಇದ್ದಂಗದ. ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ ಏನದ ಕಿಟಕಿ ಇದ್ದಂಗದ. ಇದಕ್ಕೇನಂತಾರೆ? ಚದ್ಮಸ್ತ ಜ್ಞಾನ ಅಂತ. ಈ ಚದ್ಮಸ್ತ ಜ್ಞಾನ ಯಾರದಾರು? ಎಲ್ಲ ಮನುಷ್ಯರು. ಅದನ್ನಿಲ್ಲ. ಚದ್ಮಸ್ತಕ್ಕೆ ದರ್ಶನೋಪಯೋಗ, ಜ್ಞಾನೋಪಯೋಗ. ನಾವೆಲ್ಲರೂ ಎರಡು ಪ್ರಕಾರ ಅದ. ಚದ್ಮಸ್ತ ಅಂದರೆ ಜ್ಞಾನ ಅಲ್ಪಜ್ಞರು. ಅದನ್ನಿಲ್ಲ. ಆವರಣವುಳ್ಳವರು ಜೀವಿಗಳಿಗೆ ಚದ್ಮಸ್ತರು ಅಂತ ಹೇಳ್ತಾರೆ. ಅದನ್ನಿಲ್ಲ. ಕೇವಲ ಜ್ಞಾನ ರೈತರು ಅವರಿಗೆ ಯಾರಂತಾರೋ ಅವ್ರಿಗೆ ಚದ್ಮಸ್ತರು ಅನ್ನೋದಿಲ್ಲ. ಅವ್ರು ತೀರ್ಥಂಕರಿಗೆ ಸಿದ್ಧರಿಗೆ ಚದ್ಮಸ್ತರು ಅನ್ನೋಂಗಿಲ್ಲ. ಯಾಕಂದ್ರೆ ಅವ್ರು ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡು ಬಿಟ್ಟಿರ್ತಾರೆ. ಅವ್ರು ಮಿಥ್ಯಾದೃಷ್ಟಿ ಇರಂಗಿಲ್ಲ. ಒಂದನೇ ಗುಣಸ್ಥಾನದಿಂದ ಹಿಡ್ಕೊಂಡು 12ನೇ ಗುಣಸ್ಥಾನ ಮಟ್ಟ ಚದ್ಮಸ್ತರು ಇರ್ತಾರೆ. ಯಾರು ಇರ್ತಾರ? ಎಷ್ಟನೇ ಗುಣಸ್ಥಾನದಿಂದ? 1ರಿಂದ 12. ಸಂಗಿ ಪಂಚೇಂದ್ರಿ, ಅಸಂಗಿ ಪಂಚೇಂದ್ರಿ, ನಪುಂಸಕ, ಸ್ತ್ರೀಲಿಂಗ, ಪುಲ್ಲಿಂಗ ಇವರೆಲ್ಲರೂ ಎಷ್ಟನೇ ಗುಣಸ್ಥಾನದವರು? ಇವರು 1ನೇ ಗುಣಸ್ಥಾನದಿಂದ ಹಿಡ್ಕೊಂಡು 12ನೇ ಗುಣಸ್ಥಾನದ ಮಟ್ಟ ಕೇವಲ ಜ್ಞಾನ ಇಲ್ಲ ಇವರಿಗೆ. ಏನಿಲ್ಲ ಅವರಿಗೆ? ಕೇವಲ ಜ್ಞಾನ ಇಲ್ಲ. ಕೇವಲ ಜ್ಞಾನ ಇದ್ದಾರೆ ಎಷ್ಟನೇ ಗುಣಸ್ಥಾನವರು? 13, 14ನೇ ಗುಣಸ್ಥಾನದವರು. ಚರ್ಮ ಅಂದ್ರೆ ನಿಮ್ಗೆ ಹೇಳಿದ್ದೆ ಆವರಣ. ಅದನ್ನ ಮಿಥ್ಯಾದೃಷ್ಟಿ ಜೀವಗಳು. ಮತಿ ಶ್ರುತ ಅವಧಿ ಮನಪ್ರಿಯ ಕೇವಲ ಜ್ಞಾನ. 5ರಲ್ಲಿ ಮೊದಲ 4 ಜ್ಞಾನವುಳ್ಳವರು ಚದ್ಮಸ್ತರು. ಅಲ್ಪಜ್ಞಾನಿ. ನಾವೆಲ್ಲರೂ ಅಲ್ಪಜ್ಞಾನಿ ಅದೇವಿ. ಅದಕ್ಕೆ ಚದ್ಮಸ್ತರು ಅಂತ ಹೇಳ್ತಾರೆ ನಮ್ಗೆ. ಯಾಕಂದ್ರೆ ಕ್ಷಾಯೋಪ್ಸರಿಕ ಜ್ಞಾನ ನಮ್ಗೆ. ಎಂಥ ಜ್ಞಾನ? ದೂರಾಗಿಡಲ್ಲ. ಇದಕ್ಕೇನಂತಾರೆ? ಕ್ಷಾಯೋಪ್ಸರಿಕ ಜ್ಞಾನ ಅಂದ್ರೆ ನಮಗೆ ಕೇವಲ ಜ್ಞಾನಕ್ಕೆ ಅಪೇಕ್ಷದಿಂದ ನಾವೆಲ್ಲರೂ ಕೇಳಿ 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 ನೋಡಿ ನೋಡಿ ಕಲಿಬೇಕು. ಅದಕ್ಕೆ ನಂತರ ಕ್ಷಾಯೋಪ್ಸಮಿಕ ಜ್ಞಾನ. ಜ್ಞಾನ ಸಹಿತವಾಗಿರುವುದರಿಂದ ದರ್ಶನ ಪೂರ್ವಕವಾಗಿ ಜ್ಞಾನ ಉಂಟಾಗುತ್ತದೆ. ಕೇವಲ ಜ್ಞಾನಗಳು ಯಾವುದೇ ಪದಾರ್ಥವನ್ನು ಏಕಕಾಲದಲ್ಲಿ ಒಟ್ಟಿಗೆ ನೋಡುತ್ತಾರೆ, ತಿಳಿಯುತ್ತಾರೆ. ಅದಕ್ಕೆ ದರ್ಶನ ಉಪಯೋಗ ಅಂತ ಹೇಳ್ತಾರೆ. ತ್ರಿಕಾಲವರ್ತಿ ಸಮಸ್ತ ಪದಾರ್ಥ ಯುಗಪತ್ ಚರಾಚರ ಜೀವಗಳನ್ನು ಒಂದೇ ಸಲ ನೋಡೋದು, ಒಂದೇ ಸಲ ತಿಳ್ಕೊಳ್ಳೋದು. ಅದಕ್ಕೆ ಕೇವಲ ಜ್ಞಾನ ಆಗೋದಿಲ್ಲ. ಇನ್ನು ವ್ಯವಹಾರ ಚಾರಿತ್ರದ ಸ್ವರೂಪ.